ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಡಿವೈನ್ ಪರ್ಪಸ್ ಆಫ್ ಗಾಡ್, ದೇವರ ದೈವಿಕ ಉದ್ದೇಶ. ಗಟ್ಟಿಯಾಗಿ ಹೇಳ್ರಿ, ದೇವರ ದೈವಿಕ ಉದ್ದೇಶ. ಡಿವೈನ್ ಪರ್ಪಸ್ ಆಫ್ ಗಾಡ್. ಫಾರ್ ಎವ್ರಿ ಡಿವೈನ್ ಪ್ಲಾನ್ ದೇರ್ ಈಸ್ ಎ ಡಿವೈನ್ ಪರ್ಪಸ್. ಪ್ರತಿಯೊಂದು ದೈವಿಕವಾದ ಯೋಜನೆಗೂ ಪ್ರತಿಯೊಂದು ದೈವಿಕ ಉದ್ದೇಶ ಇರುತ್ತದೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಫಾರ್ ಎವ್ರಿ ಡಿವೈನ್ ಪ್ಲಾನ್ ದೇರ್ ಈಸ್ ಎ ಡಿವೈನ್ ಪರ್ಪಸ್. ಪ್ರತಿಯೊಂದು ದೈವಿಕ ಯೋಜನೆಗೂ ದೈವಿಕವಾದ ಉದ್ದೇಶ ಇರುವಂಥದ್ದಾಗಿದೆ. ದೇವರು ಸಾರ್ವಭೌಮತ್ವವುಳ್ಳಂಥವನು. ಗಾಡ್ ಈಸ್ ಎ ಗಾಡ್ ಆಫ್ ಸವರ್ನಿಟಿ. ಆತನು ಮತ್ತು ಆತನ ಉದ್ದೇಶ ಎಂದಿಗೂ ಬದಲಾಗೋದಿಲ್ಲ, ಎಂದಿಗೂ ಬದಲಾವಣೆ ಆಗೋದಿಲ್ಲ ಎಂಬ ಪ್ರಬಲವಾದಂಥ ಘೋಷಣೆ ಈ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ವಾಕ್ಯದಲ್ಲಿ ತಾನು ಹೀಗೆ ಹೇಳ್ತಾನೆ, ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ವ್ಯರ್ಥಪಡಿಸುವವರು ಯಾರು? ಈ ವಾಕ್ಯದಲ್ಲಿ ನಾವು ಕಾಣುವುದು ದೇವರ ಯೋಜನೆಗಳು ಮಾನವ ಹಸ್ತಕ್ಷೇಪದಿಂದ ಎಂದಿಗೂ ಹಿಮ್ಮುಖಕ್ಕೆ ಒಳಪಡುವುದಿಲ್ಲ ಎಂದು ಒತ್ತಿ ಹೇಳುತ್ತೆ. ಅಂದರೆ ಯಾವುದೇ ಮನುಷ್ಯನ ಪ್ಲ್ಯಾನ್ಗಳಾಗ್ಬೋದು, ಪದ್ಧತಿಗಳಾಗಬಹುದು, ಚಿಂತೆಗಳಾಗ್ಬೋದು, ಕುತಂತ್ರಗಳಾಗಬಹುದು, ದೇವರ ಉದ್ದೇಶವನ್ನು ಹಿಂದಿಕ್ಕುವುದಕ್ಕೆ, ಅದನ್ನು ಹಿಂದೆ ತಳ್ಳೋದಕ್ಕೆ ಈ ಲೋಕದಲ್ಲಿ ಯಾವ ಶಕ್ತಿಗೂ ಯಾವ ವ್ಯಕ್ತಿಗೂ ಅಸಾಧ್ಯವಾದ ಸಂಗತಿ ಎಂಬುದನ್ನು ಈ ವಾಕ್ಯವು ಬಹಳ ಒತ್ತಿ ಹೇಳುವಂಥದ್ದಾಗಿರುತ್ತದೆ. ಇದರಲ್ಲಿ ದೇವರ ಚಿತ್ತ ಅಂತಿಮವಾಗಿ ಮೇಲುಗೈ ಸಾಧಿಸುತ್ತೆ. ಆಮೇಲೆ ಮನುಷ್ಯ ಏನೇ ಪ್ಲಾನ್ ಮಾಡಲಿ, ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ತಕ್ಕ ಉತ್ತರ ಕೊಡುವ ಸಾಮರ್ಥ್ಯ ಅದು ಯೆಹೋವನಿಗೆ ಮಾತ್ರವೇ ಇರುವಂಥದ್ದಾಗಿದೆ. ಹಾಗಾದರೆ ನಿನ್ನ ಕುರಿತು, ನಿನ್ನ ಕುಟುಂಬದ ಕುರಿತು ಮನುಷ್ಯ ಏನು ಹೇಳ್ತಾನೆ, ಮನುಷ್ಯನು ಏನು ಉದ್ದೇಶ ಮಾಡ್ತಾ ಇದ್ದಾನೆ, ಏನು ಪ್ಲಾನ್ ಮಾಡ್ತಾನೆ ಎಂಬ ಆತಂಕ ಈ ಮುಂಜಾನೆ ನಿಮಗೆ ಬೇಡ. ಈ ಆತಂಕಗಳನ್ನು ಬದಿಗಿಟ್ಟು ದೇವರ ಉದ್ದೇಶ ನಿಮ್ಮ ಜೀವನದಲ್ಲಿ ನೆರವೇರುವುದಕ್ಕಾಗಿ ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಳುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವಂತನಾಗಿದ್ದೇನೆ. ಇದರಲ್ಲಿ ದೇವರ ಚಿತ್ತ ಅಂತಿಮವಾಗಿರುತ್ತದೆ. ದೇವರ ಚಿತ್ತ ಅಂತಿಮವಾಗಿ ಮೇಲ್ಗೈ ಸಾಧಿಸುತ್ತದೆ. ಮತ್ತು ಸಂದರ್ಭಗಳು ಸವಾಲಿನ ಅಥವಾ ಅನಿಶ್ಚಿತತೆವೆಂದು ತೋರಿದಾಗಲೂ ಎಲ್ಲ ಸಿಚುವೇಶನ್ಸ್, ಪರಿಸ್ಥಿತಿಗಳು ಎಲ್ಲ ಅನಿಶ್ಚಿತವಾಗಿದೆ, ಅನ್ಸರ್ಟನಿಟಿ ಆಗಿರುವಂಥ ಪರಿಸ್ಥಿತಿಯಲ್ಲಿ ಆಗಿರುವುದಾದರೂ ಆಗಲೂ ತನ್ನ ಉದ್ದೇಶ ನೆರವೇರಿಸುವ ಕ್ರಿಯೆಯಲ್ಲಿ ದೇವರು ತೊಡಗಿದ್ದಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ಸಂದರ್ಭಕ್ಕೆ ತಕ್ಕ ಹಾಗೆ ಅಲ್ಲ, ಸನ್ನಿವೇಶಗಳಿಗೆ ತಕ್ಕ ಹಾಗೆ ಅಲ್ಲ, ಪರಿಸ್ಥಿತಿಗಳಿಗೆ ತಕ್ಕ ಹಾಗಲ್ಲ. ನನ್ನ ದೇವರ ಉದ್ದೇಶ ಅವನ ನೆರವೇರಿಸುವುದಕ್ಕಾಗಿ ಅವನು ಸದಾ ಸಿದ್ಧನಾಗಿದ್ದಾನೆ. ಅವನ ಕೈ ಮೇಲುಗೈ ಸಾಧಿಸುವಂತದಾಗಿರುತ್ತದೆ. God's sovereignty over all creation and the hope of redemption for his people. ಎಲ್ಲ ಸೃಷ್ಟಿಗಳ ಮೇಲೆ ದೇವರು ತಾನು ಸಾರ್ವಭೌಮತ್ವವನ್ನು ಹೊಂದಿರುವುದು ಮಾತ್ರವಲ್ಲ, ಅವರಿಗೆ ವಿಮೋಚನೆಯ ಭರವಸೆಯನ್ನ ಕೊಡುವಂತದಾಗಿರುತ್ತದೆ. ಆ ಉದ್ದೇಶದ ಪ್ರಾಮುಖ್ಯವಾದ ಕಾರ್ಯ. God's purpose never fails. ದೇವರ ಉದ್ದೇಶ ಎಂದಿಗೂ ತಪ್ಪಿ ಹೋಗೋದಿಲ್ಲ. ದೇವರ ಉದ್ದೇಶ ಯಾರಿಗೂ ತಪ್ಪಿಸಕ್ಕೂ ಆಗಲ್ಲ. ನಿಮಗೆ ಅರ್ಥ ಆಗಲಿಲ್ಲ? ದೇವರ ಉದ್ದೇಶ, ಗಾಡ್ಸ್ ಪರ್ಪಸ್ ನೆವರ್ ಫೇಲ್ಸ್, ಒಂದು ಕಾಲದಲ್ಲಿ ತಪ್ಪಿ ಹೋಗೋದಿಲ್ಲ. ನಾವು ಓದಿದಂಥ ವಾಕ್ಯದಲ್ಲಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇರೋದು, ನನ್ನ ಸಂದೇಶದಲ್ಲಿ 4
ಪ್ರಶ್ನೆಗಳನ್ನು ತರಬೇಕಂತ ಇದ್ದೀನಿ. ಆದರೆ ಒಂದಾದರೂ ಮುಗಿಸೋದಕ್ಕೆ ಪ್ರಾರ್ಥನೆ ಮಾಡ್ಕೊಳ್ರಿ. ದೇವರು ನಮ್ಮೊಡನೆ ಕೇಳಿದಂಥ 4 ಪ್ರಶ್ನೆಗಳು. 1ನೇ ಪ್ರಶ್ನೆ, ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ವ್ಯರ್ಥಪಡಿಸುವವರು ಯಾರು? ಸೇನಾಧೀಶ್ವರನಾದ ಯೆಹೋವನು ಉದ್ದೇಶ ಮಾಡಿದ್ದಾನೆ, ಅದನ್ನು ವ್ಯರ್ಥಪಡಿಸುವವರು ಯಾರು? 2ನೇದು, ಆತನ ಕೈ ಚಾಚಿದೆ, ಹಿಂದಕ್ಕೆ ತಳ್ಳುವವರು ಯಾರು? 3ನೇದು, ದೇವರ ಬಾಗಿಲನ್ನು ತೆರೆದ್ರೆ ಯಾರಿಂದಲೂ ಮುಚ್ಚಲಿಕ್ಕೆ ಅಸಾಧ್ಯ. ದೇವರು ಮುಚ್ಚಿದ್ರೆ ಯಾರಿಂದ ತೆರೆಯಲಿಕ್ಕೂ ಅಸಾಧ್ಯ. 4ನೇ ಪ್ರಶ್ನೆ, ನನಗೆ ಅಸಾಧ್ಯವಾದದ್ದು ಉಂಟೋ ಎಂದು ಕರ್ತನಾದ ದೇವರು ಕೇಳ್ತಾನೆ. ನಾನು ಹೇಳಿದಂಥ 4 ಪ್ರಶ್ನೆಗಳು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 14:27 ನಾವು ಕಾಣ್ತೀವಿ. 2 ಪ್ರಶ್ನೆಗಳು. 3ನೇ ಪ್ರಶ್ನೆ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದ 7 ಮತ್ತು 8ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ, ನಾನು ಬಾಗಿಲನ್ನು ತೆರೆದರೆ ಯಾರಿಂದಲೂ ಮುಚ್ಚಲಿಕ್ಕೆ ಅಸಾಧ್ಯ, ನಾನು ಮುಚ್ಚಿದರೆ ಯಾರಿಂದ ತೆರಲಿಕ್ಕೂ ಅಸಾಧ್ಯ. 4ನೇ ಪ್ರಶ್ನೆ, ನನಗೆ ಅಸಾಧ್ಯವಾದುದುಂಟೋ? ಯೆರೆಮೀಯನ ಪುಸ್ತಕದಿಂದ 32:27, ಲೂಕನ ಸುವಾರ್ತೆ 1:37 ಅದನ್ನು ನಾವು ಗಮನಿಸ್ಬೋದು. ನನ್ನ ಕುರಿತಾದಂಥ ಉದ್ದೇಶ ತಕ್ಷಣವಾಗಿ ತೆಗೆದುಕೊಂಡಂಥ ತೀರ್ಮಾನವಲ್ಲ. ನಿಮ್ಮ ಕುರಿತಾದಂಥ ಉದ್ದೇಶ, ನಿಮ್ಮ ಭವಿಷ್ಯದ ಕುರಿತಾದಂಥ ಉದ್ದೇಶ, ನಿಮ್ಮ ಮಕ್ಕಳ ಕುರಿತಾದಂಥ ಉದ್ದೇಶ, ಇದು ತಕ್ಷಣವಾಗಿ ತೆಗೆದುಕೊಂಡಂಥ ತೀರ್ಮಾನವಲ್ಲ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಜಗದುತ್ಪತ್ತಿಗೆ ಮುಂಚಿತವಾಗಿ ದೇವರು ಈ ಪ್ಲಾನ್ ಅನ್ನ, ಈ ಉದ್ದೇಶವನ್ನ ನಿನ್ನೆ ಮೊನ್ನೆ ಅಲ್ಲ ಮಾಡಿದ್ದು, ಜಗದುತ್ಪತ್ತಿಗೆ ಮುಂಚಿತವಾಗಿ. ಮತ್ತೊಂದು ಭಾಗದಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ನಾವು ಜಗದುತ್ಪತ್ತಿಗೆ ಮುಂಚಿತವಾಗಿ ಮಾತ್ರವಲ್ಲ, ಪ್ರಕಟಣೆ ಪುಸ್ತಕದಲ್ಲಿ ನಾವು ಕಾಣ್ತೇವೆ, ಸಕಲ ಭಾಷೆ, ಕುಲ, ಜನಾಂಗಗಳಿಂದ ದೇವರಿಗೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಮತ್ತೊಂದು ಕಡೆ ಹೀಗೆ ಕಾಣ್ತೇವೆ, ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗಲೇ ನಾನು ನಿನ್ನ ಮೊದಲನೇ ದಿವಸವನ್ನ, ನಿನ್ನ ಕೊನೆಯ ದಿವಸವನ್ನ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ ಎಂಬುದಾಗಿ. ಹಾಗಾದ್ರೆ ನಾನು ಎಲ್ಲಿ ಜನಿಸಬೇಕು, ಯಾವ ಕುಟುಂಬದಲ್ಲಿ ಜನಿಸಬೇಕು, ಯಾವ ತಂದೆ ತಾಯಿಗೆ ಜನಿಸಬೇಕು, ಅಲ್ಲಿಂದ ನಾನು ಬೆಳೆದು ಯಾವ ಶಾಲೆಯಲ್ಲಿ ಓದಬೇಕು, ಯಾವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕು, ಬೆಳೆದ ಮೇಲೆ ನಾವು ಯಾವ ಸಭೆಗೆ ರಕ್ಷಣೆ ಹೊಂದಿ ಹೋಗಬೇಕು, ಯಾರು ಸುವಾರ್ತೆ ಹೇಳಬೇಕು, ಯಾರು ನಮ್ಮನ್ನು ರಕ್ಷಣೆ ಅನುಭವಕ್ಕೆ ತರಬೇಕು, ಯಾವ ಸಭೆಯ ಮೆಂಬರ್ ಆಗಬೇಕು, ಯಾವ ಪಾಸ್ಟರ್ನ ಕೈ ಕೆಳಗಡೆ ಬೆಳೆಯಬೇಕು, ಎಲ್ಲಿಂದ ನನ್ನನ್ನು ದೇವರು ಬೆಳೆಸ್ತಾ ಇದ್ದಾನೆ. ಈ ಎಲ್ಲಾ ಉದ್ದೇಶಗಳು ಮಾನಸಿಕ ಬುದ್ಧಿಯಿಂದ ಬಂದದ್ದಲ್ಲ. ಇದೆಲ್ಲ ದೇವರು ಜಗದುತ್ಪತ್ತಿಗೆ ಮುಂಚಿತವಾಗಿಯೇ ನನಗೋಸ್ಕರ, ನಿನಗೋಸ್ಕರ ಮಾಡಿಟ್ಟಿದ್ದಾನೆ. ಪ್ರಿಯರೇ, ಸಾಧಾರಣವಾಗಿ ಲೋಕದ ಜನ ಹೇಳುವಂಥದ್ದು ಒಂದು ಮಾತಿದೆ, ಬೈ ಆಕ್ಸಿಡೆಂಟ್ಲಿ, ಅನ್ಫಾರ್ಚುನೇಟ್ಲಿ, ಆಕಸ್ಮಿಕವಾಗಿ, ನಾನೇನು ಉದ್ದೇಶ ಮಾಡಿದಲ್ಲ ಇದು, ಆಕಸ್ಮಿಕವಾಗಿ, ಅಯ್ಯೋ ಇದು ಹೆಂಗೋ ಆಗೋಯ್ತು, ಕೋ ಇನ್ಸಿಡೆನ್ಸ್, ಕಾಕತಾಲಿಕವಾಗಿ ನಡೆದೋಯ್ತು. ಯಾವುದು ಕಾಕತಾಲಿಕವಾಗಿ ನಡೆಯಲ್ಲ. ಇದರ ಹಿಂದ್ಗಡೆ ದೇವರ ಉದ್ದೇಶ ಇದೆ. ಆದ್ದರಿಂದಲೇ ದೇವ ಮಕ್ಕಳು ಯಾವಾಗಲೂ ಎಚ್ಚರ ಇರಬೇಕು. ಇದು ಅನ್ಫಾರ್ಚುನೇಟಿ ಅಂತ ಹೇಳೋದಲ್ಲ, ಇದು ಆಕಸ್ಮಿಕವಾಗಿ ದುರದೃಷ್ಟವಶಾತ್ತಲ್ಲ, ಇದು ನಡೆದಿರೋದು ದೇವರ ಉದ್ದೇಶದ ಮೇರೆಗೆ. ಅದಕ್ಕೆ ದೇವ ಮಕ್ಕಳು ನಾವು ಯಾವತ್ತೂ ಅದನ್ನು ಹೇಳಬಾರ್ದು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಮತ್ತಾಯನು ಬರೆದಂಥ ಸುವಾರ್ತೆ 10:30, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆ ಆಗಿದೆ.
ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆ ಆಗಿದೆ ಅಂತ ಲೂಕ 12:7 ನಾವು ಕಾಣ್ತೇವೆ. ಹಾಗಾದರೆ ನನ್ನ ತಲೆ ಕೂದಲು ಸಹ ದೇವರ ಎಣಿಕೆಯಲ್ಲಿ ಇರೋದಾದರೆ, ನಾವು ಸ್ನಾನ ಮಾಡುವಾಗ ಎಷ್ಟು ಕೂದಲು ಉದುರ್ತವೆ, ಯಾರಾದರೂ ಲೆಕ್ಕ ಹಾಕಿದ್ದೀರಾ? ಆದರೆ ದೇವರಿಗೆ ಗೊತ್ತು, ಇಷ್ಟು ಲಕ್ಷ ಕೂದಲು ಇರೋದರಲ್ಲಿ ಇಷ್ಟು ಕಾಣಿ ಮೈನಸ್ ಆಯಿತು, ಸೋತ್ರ ಇಷ್ಟು ಚಿಗುರು ಹೊಡೀತು, ಇಷ್ಟು ಕಟ್ಟಾಯಿತು, ಇಷ್ಟು ಹೋಯಿತು. ಇದೆಲ್ಲ ಲೆಕ್ಕ ಪರಲೋಕದ ದೇವರು ಲೆಕ್ಕ ಇಟ್ಕೊಂಡು ಇರೋದಾದ್ರೆ ಅವನಿಗೆ ನಿನ್ನ ಕುರಿತು ಉದ್ದೇಶ ಇಲ್ಲದೆ ಅಲ್ಲ. ಇದು ಯಾವುದೋ ಆಕಸ್ಮಿಕವಾಗಿ ಅಲ್ಲಲ್ಲಿ ಅಸಂಭವವಾಗಿ ನಡೆಯೋದಲ್ಲ, ಇದು ಕಾಕತಾಳೀಕವಾಗಿ ನಡೆಯೋದಲ್ಲ. ಇದಕ್ಕೆ ಹೇಳೋದು ದೇವರ ನಿಯೋಗ ಅಥವಾ ದೇವರ ಉದ್ದೇಶ ಎಂಬುದಾಗಿ ಅದನ್ನು ನಂಬುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳುವಂತರಾಗಿರೋಣ. ದೇವರಲ್ಲಿ ನಂಬಿಕೆ ಇಡಬೇಕು. ಮೈ ಹೋಲ್ ಟೈಮ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ನನ್ನ ಎಲ್ಲ ಸಮಯಗಳು ನನ್ನ ದೇವರ ಕೈಯಲ್ಲಿದೆ. ಸ್ತೋತ್ರ ಹೇಳಲಿಲ್ಲ. ನಾನು ಹುಟ್ಟೋದಕ್ಕೆ ಮುಂಚೆ, ನನ್ನ ತಾಯಿಯ ಗರ್ಭದಲ್ಲಿ ಪಿಂಡವಾಗೋದಕ್ಕೆ ಮುಂಚೆನೆ ದೇವರು ನನಗಾಗಿ ಒಂದು ಅಪಾಯಿಂಟೆಡ್ ಟೈಮನ್ನು ಇಟ್ಟಿದ್ದ. ದೇವರಿಗೆ ಗೊತ್ತು ನಾನು ನಿಮಗೆ ಪಾಸ್ಟರ್ ಆಗಿರಬೇಕು ಅಂತ. ದೇವರಿಗೆ ಗೊತ್ತು ನೀವು ಈ ಸಭೆಯ ಮೆಂಬರ್ ಆಗಿರಬೇಕು ಅಂತ. ದೇವರಿಗೆ ಗೊತ್ತು ನೀವು ಆತ್ಮಿಕವಾಗಿ ಈ ಸಭೆಯಿಂದ ಬೆಳಿಬೇಕು ಎನ್ನೋದು. ಇದೆಲ್ಲ ಗಾಡ್ಸ್ ಪ್ಲಾನ್. ಯೋಚನೆ ಮಾಡ್ರಿ, ಎಲ್ಲೋ ಹುಟ್ಟಿದ್ವಿ, ಎಲ್ಲೋ ಬೆಳೆದ್ವಿ, ಯಾವುದ್ಯಾವುದೋ ರೀತಿಯಲ್ಲಿ ಇದ್ದಂಥ ನಮ್ಮನ್ನು ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ದರ್ ಈಸ್ ಅನ್ ಅಪಾಯಿಂಟೆಡ್ ಟೈಮ್. ಅದಕ್ಕೆ ಪ್ರಸಂಗಿಗಳ ಪುಸ್ತಕದಲ್ಲಿ ನಾವು ಕಾಣ್ತೇವೆ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗಡೆ ನಡೆಯುವಂಥ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಆ ಸಮಯವನ್ನು ಅರ್ಥ ಮಾಡಿಕೊಳ್ಳುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. 2025 ಜುಲೈ ತಿಂಗಳು ಕೊನೆಯ ಭಾನುವಾರ ನೀವು ಇಲ್ಲಿ ಪ್ರವೇಶ ಮಾಡಿರುವಾಗ ತಿಳ್ಕೊಳ್ರಿ, ಇಷ್ಟು ತಿಂಗಳು ನಿಮ್ಮನ್ನು ನಡೆಸಿದ್ದು ಬೇರೆ ಯಾರೂ ಅಲ್ಲ, ದೇವರು ಮಾತ್ರನೇ. ದೇವರ ಉದ್ದೇಶದಲ್ಲಿ ದೇವರು ನನ್ನನ್ನು ನಡೆಸಿದನು ಎಂದು ಧೈರ್ಯವಾಗಿ ಘಂಟಾಘೋಷವಾಗಿ ಹೇಳೋದಕ್ಕೆ ಸಾಮರ್ಥ್ಯವುಳ್ಳವರು ಮಾತ್ರ ಗಟ್ಟಿಯಾಗಿ ಹೇಳ್ರಿ, ಯಸ್ ಲಾರ್ಡ್, ಹೌದು ಕರ್ತನೇ. ದೇವರು ಒಮ್ಮೆ ನಿರ್ಧರಿಸುವುದಾದ್ರೆ ಯಾರಿಂದಲೂ ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಒನ್ಸ್ ಗಾಡ್ ಡಿಸೈಡೆಡ್ ನೋ ಒನ್ ಕ್ಯಾನ್ ಡಿಸ್ಟ್ರಾಯ್. ದೇವರು ನಿನ್ನನ್ನು ಉದ್ಧಾರ ಮಾಡಬೇಕು ಅಂತ, ನಿನ್ನನ್ನು ಆಶೀರ್ವಾದ ಮಾಡಬೇಕು, ನಿನಗೆ ದೀರ್ಘಾಯುಸ್ ಕೊಡಬೇಕು, ನಿನ್ನನ್ನು ಆರೋಗ್ಯವುಳ್ಳವನಾಗಿ ಮಾಡಬೇಕು, ನೀನು ಸಂಪದ್ಭರಿತನಾಗಿರಬೇಕು, ನೀನು ಸಮೃದ್ಧಿ ಉಳ್ಳವನಾಗಿರಬೇಕು, ಆತ್ಮಿಕದಲ್ಲಿ ಪುಷ್ಟಿ ಉಳ್ಳವನಾಗಿರಬೇಕು, ಶಾರೀರಿಕವಾಗಿ ಬಲಿಷ್ಠನಾಗಿರಬೇಕು, ಮಾನಸಿಕವಾಗಿ ಸಮಾಧಾನ ಉಳ್ಳವನಾಗಿರಬೇಕು, ಕೌಟುಂಬಿಕವಾಗಿ ದೈವ ಕೃಪೆಯನ್ನು ಹೊಂದಿದವನಾಗಿರಬೇಕು. ದೇವರ ರಾಜ್ಯಕ್ಕೆ ನೀನೊಂದು ಆಶೀರ್ವಾದ ಪ್ರಯೋಜನವುಳ್ಳ ಮಾನಪಾತ್ರೆ ಆಗಿರಬೇಕೆಂದು ದೇವರು ಆಲ್ರೆಡಿ ಡಿಸೈಡ್ ಮಾಡಿರೋದಾದರೆ, ದೇವರು ತೀರ್ಮಾನ ಮಾಡಿರೋದಾದರೆ, ದೇವರ ಯೋಜನೆಯಲ್ಲಿ ಅದು ಇರೋದಾದರೆ, ದೇವರದನ್ನು ಉದ್ದೇಶ ಮಾಡಿರೋದಾದರೆ, ಈ ಲೋಕದ ಯಾವ ಶಕ್ತಿಗೂ, ಮಾಟ ಮಂತ್ರಕ್ಕಾಗಲಿ, ಯಾವುದೇ ವ್ಯಕ್ತಿಗಾಗಲಿ, ಶಕ್ತಿಗಳಾಗಲಿ, ಲೂಸಿಫರನಿಗಾಗಲಿ, ಅವನ ಏಜೆಂಟ್ಗಳಿಗಾಗಲಿ ಈ ಉದ್ದೇಶವನ್ನ ವ್ಯರ್ಥಗೊಳಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. Come on, somebody shout hallelujah. 2025 ಈ 7 ತಿಂಗಳು ನನ್ನ ಜೀವಿತದಲ್ಲಿ ಕಳೆದ ಒಂದೊಂದು ದಿನಗಳು, ಒಂದೊಂದು ಕನೆಕ್ಷನ್ಗಳು, ಒಂದೊಂದು ಸಂಪರ್ಕಗಳು, ಒಂದೊಂದು ವ್ಯಕ್ತಿಗಳ ಸಂಗಡ ಒಡನಾಟಗಳು, ಅದು ದೈವ ಚಿತ್ತ ಇಲ್ಲದೆ ಅಲ್ಲ, ದೇವರ ಉದ್ದೇಶ ಮೀರಿದ್ದಲ್ಲ, ಅದೆಲ್ಲ ದೇವರ ಉದ್ದೇಶದ ಪ್ರಕಾರ ಎಂದು ನಂಬುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ನಮಗೆಲ್ಲರಿಗೂ ಸುಪರಿಚಿತವಾಗಿರುವ ವಾಕ್ಯ 8:28ನೇ ವಾಕ್ಯ ಹೀಗೆ ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ನೀನು ನಾನು ನೆನ್ನೆ ಸುರಿದ ಮಳೆಗೆ ಇವತ್ತು ಚಿಗುರು ಹೊಡೆದ ನಾಯಿ ಕೊಡೆ ಅಲ್ಲ, ಅಲ್ಲೇ ಅಣಬೆಗಳಲ್ಲ, ನಾವುಗಳು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು ಎಂದು ನಂಬುವವರು ಯಾರಾದರೂ ಇದರ ಒಳಗಡೆ ಇದ್ದರೆ ಅಂಥವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಕಮಾನ್
ಕಮ ನನ್ನ ಕುಟುಂಬ, ನಾನು ಇವತ್ತು ಬಂದಿದ್ದಲ್ಲ, ದೇವರು ಕರ್ಕೊಂಡ್ ಬಂದಿದ್ದು. ನಾವು ನಿಂತಿದ್ದಲ್ಲ, ದೇವರು ನಮ್ಮನ್ನು ನಿಲ್ಲಿಸಿದ್ದು. ಅಲ್ಲಲ್ಲಿ ಇವತ್ತು ನಾನು ಏನಾದರೂ ಆಗಿದ್ರೆ ಅದು ತೋಳ್ಬಲದಿಂದ ಅಲ್ಲ, ಹಣಬಲದಿಂದ ಅಲ್ಲ, ಸಾಮರ್ಥ್ಯದಿಂದ ಅಲ್ಲ, ವಿದ್ಯಾಭ್ಯಾಸದಿಂದ ಅಲ್ಲ, ನನ್ನ ಯೋಗ್ಯತೆಯಿಂದ ಅಲ್ಲ. ನನ್ನ ದೇವರು ನನ್ನನ್ನು ತನ್ನ ಸಂಕಲ್ಪದ ಮೇರೆಗೆ, ನನ್ನ ಕುಟುಂಬವನ್ನ ದೇವರು ತನ್ನ ಸಂಕಲ್ಪದ ಮೇರೆಗೆ, ನನ್ನ ಸಭೆಯನ್ನ ದೇವರು ತನ್ನ ಸಂಕಲ್ಪದ ಮೇರೆಗೆ ಕರೆದಿದ್ದಾನೆ ಎಂದು ದೃಢ ನಿಶ್ಚಯವುಳ್ಳವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಆ ಗೊತ್ತಿರೋರು ಮಾತ್ರ ಯಾರಿಗಾದ್ರೂ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಅಲ್ಲೆಲ್ಲಿಯ ದೇವರ ಉದ್ದೇಶವೇ ನನ್ನಲ್ಲಿ ನೆರವೇರೋದು. ಓ, ಗಟ್ಟಿಯಾಗಿ ಆ ಕೈ ಕೊಡುವಾಗಲೇ ಗೊತ್ತಾಗಬೇಕು ದೇವರ ಉದ್ದೇಶ ನಿಮ್ಮಲ್ಲಿ ಇದೆ ಅಂತ. ಪ್ರೈಸ್ ಗಾಡ್. ದೇವರ ಉದ್ದೇಶ ನಿಮ್ಮ ಮೇಲೆ ಇದ್ರೆ ಒಂದು ಶತ್ರು ನಿನ್ನನ್ನು ಮುಟ್ಟಕ್ಕಾಗಲ್ಲ, ಒಂದು ದುರಾತ್ಮನಿಗೂ ನಿನ್ನನ್ನು ಮುಟ್ಟಕ್ಕಾಗಲ್ಲ. ಯು ಮಸ್ಟ್ ಬಿಲೀವ್. ನೀನು ನಂಬಬೇಕು, ನೀನು ಅದನ್ನೇ ಉಚ್ಚರಿಸಬೇಕು. ಸೈತಾನನು ಸುಳ್ಳುಗಾರನು, ಸುಳ್ಳಿನ ಹಬ್ಬ ಅವನು ನಿನ್ನ ಕಿವಿಯಲ್ಲಿ ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ಕೆಲವೊಂದು ವಿಷಯಗಳನ್ನು ಮಂತ್ರಿಸುತ್ತಾನೆ. ಅದಕ್ಕೆಲ್ಲ ನೀನು ಆಮೇಲೆ ಹೇಳಬೇಕಾಗಿರೋದು ದೇವರ ವಾಕ್ಯದ ಪ್ರಮಾಣದ ಮೇರೆಗೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ನನಗೆ ನನ್ನ ದೇವರು ಅನುಕೂಲ ಮಾಡಿಕೊಳ್ಳುತ್ತಾನೆ. ಅದು ಆಫೀಸಿಗೆ ಹೋದ್ರು, ಅದು ಕಾಲೇಜಿಗೆ ಹೋದ್ರು, ಬಿಸ್ನೆಸ್ನಲ್ಲಿ, ಕೆಲಸದ ಮಂಡಳದಲ್ಲಿ, ಸಭೆಯಲ್ಲಿ, ಮಿನಿಸ್ಟ್ರಿಯಲ್ಲಿ ಎಲ್ಲ ಟರ್ನ್ ಅರೌಂಡ್ ಮಾಡ್ತಾನೆ. ಪಕ್ಕದಲ್ಲಿ ಒಂದು ಹೈಫೈ ಹೊಡೆದಾದ್ರೆ ಹೇಳ್ರಿ, ನಂಬ್ರಿ ಅಂತ ಹೇಳ್ರಿ. ನೋಡ್ರಿ, 29ನೇ ವಾಕ್ಯ. ಸಾಧಾರಣವಾಗಿ 28 ಓದ್ಬಿಟ್ಟು ನಿಲ್ಲಿಸ್ಬಿಡ್ತೀವಿ ನಾವು. 29ನೇ ವಾಕ್ಯ. ಯಾಕೆಂದ್ರೆ ಪಕ್ಕದಲ್ಲಿರೋ ಕೇಳ್ರಿ. ಯಾಕಂದ್ರೆ ಗೊತ್ತಾ? ಯಾಕಂದ್ರೆ ಎಲ್ಲ ಅನುಕೂಲ ಏನಕ್ಕಾಗುತ್ತೆ ಗೊತ್ತಾ? ಉದ್ದೇಶ ಉಳ್ಳವರು ಮಾತ್ರ. ಡಿವೈನ್ ಗಾಡ್ಸ್ ಪರ್ಪಸ್, ದೈವಿಕವಾದ ದೇವರ ಉದ್ದೇಶದಲ್ಲಿ ಇರುವವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಇದೆಲ್ಲ ಯಾಕೆ ನಡೀತಾ ಇದೆ? ಯಾಕೆ ದೇವರು ನನ್ನ ಸನ್ಮಾನಿಸ್ತಾ ಇದ್ದಾನೆ? ಯಾಕೆ ದೇವರು ನನ್ನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾನೆ? ಯಾಕೆ ದೇವರು ನನ್ನನ್ನು ಗೌರವಿಸ್ತಾನೆ? ಮತ್ತೆ ಯಾರಿಗೂ ಇಲ್ಲದ ಇರೋ ಕೃಪೆ ನನ್ನ ಮೇಲೆ ಯಾಕೆ ದೇವರು ತೋರಿಸ್ತಾ ಇದ್ದಾನೆ ಅಂದ್ರೆ, ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸಿ ತಾನು ಯಾರನ್ನ ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸುವುದನು. ಯಾವಾಗ ನೇಮಿಸುವುದನು? ಗಟ್ಟಿಯಾಗಿ ಹೇಳ್ರಿ, ಮೊದಲೇ ನೇಮಿಸ್ಬಿಟ್ಟ. ಫಸ್ಟೇ ಯೇಸು ಸ್ವಾಮಿ ಲೋಕಕ್ಕೆ ಬರಕ್ ಮುಂಚೆನೆ, ಅಂದ್ರೆ ಯಾವಾಗ? ಜಗದುತ್ಪತ್ತಿಗೆ ಮುಂಚೆನೆ. ವಾಟ್ ಎ ಮೈಟಿ ಗಾಡ್ ವಿ ಸರ್ವ್. ಹೇ ಕಮಾನ್, ನಮ್ಮ ತಂದೆ ತಾಯಿಗಳು ನಮ್ಗೆ ಜನ್ಮ ಕೊಟ್ಟ ಮೇಲೆ, ಹುಟ್ಟಿದ ಮೇಲೆ, ಹೊರಗಡೆ ಬಂದ ಮೇಲೆ, ಗರ್ಭದಿಂದ ಹೊರಗಡೆ ಬಂದ ಮೇಲೆ ಆವಾಗ ಗೊತ್ತಾಯ್ತು ಗಂಡು ಮಗು ಅಂತ. ಆಮೇಲೆ ಇಟ್ಟರು ಹೆಸ್ರನ್ನ, ಗಂಡು ಮಗುಗೆ ಬೇಕಾದ ಹೆಸ್ರನ್ನ ಇಟ್ಟರು. ರನ್ನ, ಮುನ್ನ, ಚಿನ್ನ, ಪುಂಡ್ರ, ಸೋತ್ರ ಇಟ್ಟರು ಹೆಸ್ರನ್ನ ಅದರಲ್ಲಿ ಕರೆದ್ರು. ಆದ್ರೆ ನನ್ನ ದೇವರು ಹಂಗಲ್ಲ. ಫಸ್ಟೇ ಈ ಫಿಗರ್ನ ನೋಡಿದ್ರಲ್ಲ, ಅಷ್ಟೇ ಈ ಫಿಗರ್ ದೇವರೆಲ್ಲ ಅಚ್ಚಿಳಿಸಿದ್ದಾನೆ. ಹಲೋ ಕಮಾನ್, ನೀನ್ ಗುಂಗುರು ಕೂದ್ಲಿರ್ಬೇಕಾ, ನೆಟ್ಟಿಗಿರ ಕೂದ್ಲಬೇಕಾ? ಸೋತ್ರ ನೀನು ಹೆಂಗಿರ್ಬೇಕಂತ ದೇವರು ಆಲ್ರೆಡಿ ಅಲ್ಲಿ ಬರೆದಿಟ್ಬಿಟ್ಟಿದ್ದಾನೆ. ಕೊಕ್ರೆ ಎಷ್ಟೇ ಕೆಸರಲ್ಲಿ ಮುಳುಗಿ ಎದ್ರೂ ಅದಕ್ಕಾಗಿ ಆಗಲ್ಲ. ಅದಕ್ಕೆ ದೇವರು ಹೇಳಿದನು, ದೇವರು ನಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡಿದ್ದಾನೆ ಅಂತ. ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡ್ಬಿಡಿ. 30ನೇ ವಾಕ್ಯ ಗಮನಿಸ್ರಿ. ಯಾರನ್ನ ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನ ಕರೆದನೋ ಅವರನ್ನ ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನ ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು.
ಎಂತ ಪ್ರೋಸೆಸಿಂಗ್ ರೀ ಇದು? ಸುಮ್ಗೆ ಬಂದವರಲ್ಲ. ಅಲ್ಲೋ ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಾನೇನು ಸುಮ್ಗೆ ಬಂದಿದ್ದಲ್ಲ. ಯಾರೋ ಸುವಾರ್ತೆ ಹೇಳಿದ್ರಿಂದ ಬಂದೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಅಲ್ವೇ ಅಲ್ಲ. ಮೊದಲು ಅವನು ನೇಮಿಸಿದನು. ಯಾರನ್ನ ಮೊದಲು ನೇಮಿಸಿದನೋ ಅವ್ರನ್ನ ಕರೆದನು. ಬಾರಪ್ಪ, ನೀನು ಅಕೌಂಟಲ್ಲಿ ಇದೆಯಾ, ಬಾ, ನಿನ್ನ ಹೆಸರಿದೆ ಬಾ ಅಂತ. ಸ್ತೋತ್ರ ಹೇಳಿಲ್ಲ. ಹಲೋ, ನೀವು ರಕ್ಷಣೆ ಹೊಂದಿದ ಮೇಲೆ, ನೀವು ದೀಕ್ಷಾ ಸ್ನಾನ ಹೊಂದಿದ ಮೇಲೆ ಅಲ್ಲಿ ಎಂಟ್ರಿ ಮಾಡಿದ್ರು. ಜೀವ ಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ದೇವರು ಎಂಟ್ರಿ ಮಾಡಿದ್ರು. ಅಂದ್ರೆ ಇವನ ಹಾಜರು ಅಂತ, ಇವರ ಹಾಜರು ಅಂತ ಬರೆದ್ರು ಅಲ್ಲಿ. ಕರೆ ಮೇರೆಗೆ ಇವನ ಹಾಜರಾಗಿದ್ದಾನೆ ಅಂತ. ಕರೆದಿದ್ ಮೊದ್ಲೇ ನೇಮಿಸಿದವ್ರನ್ನೇ ಕರೆಯೋದು. ಎಲ್ರನ್ನೂ ಕರೆದಿಲ್ಲ. ಸಮಸ್ತ ಭೂನಿವಾಸಿಗಳೇ ಯೆಹೋವನ ಬಳಿಗೆ ಬನ್ರಿ ಅಂತ ಎಲ್ಲ ಬಂದ್ಬಿಟ್ರ? ಕರೆಯಲ್ಪಟ್ಟವರು ಬಹುಮಂದಿ, ಆರಿಸಲ್ಪಟ್ಟವರು ಸ್ವಲ್ಪ ಮಂದಿ, ಅದರಲ್ಲಿ ನಂಬಿಗಸ್ತರು ಬಹಳ ಕಡಿಮೆ ಮಂದಿ. ಅದರಲ್ಲಿ ನಿನ್ನ ಹೆಸರು ಇರೋದ್ರಲ್ಲಿ ನೀನು ಬಹಳ ಸಂತೋಷ ಪಡಬೇಕು. ಚೇರಲ್ಲಿ ಅರಾಲ್ಡೆಟ್ ಹಾಕೊಂಡು ಕುತ್ಕೊಂಡು ಇರೋದಲ್ಲ, ಕೂಣದು ಸ್ತೋತ್ರ ಹೇಳ್ಬೇಕು. ಯಾಕಂದ್ರೆ ದೇವರು ಮೊದಲೇ ನನ್ನನ್ನು ನೇಮಿಸಿದ್ದನು. ಹಲ್ಲೆಲೂಯ. ನಾನು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಂತ ಯೋಚನೆ ಮಾಡಿದೆ. ದೇವರು ಹೇಳ್ದೆ, ಎಲ್ಲೋ ನೀನ್ ಕ್ರಿಕೆಟ್ ಪ್ಲೇಯರ್ ಅಲ್ವೋ, ನೀನ್ ಪಾಸ್ಟರ್ ಆಗಬೇಕು ಅಂತ ನಾನು ಮೊದಲೇ ನೇಮಿಸಿದ್ದೆ. ಕಮ್ ಆನ್ somebody shout hallelujah. ನಿನ್ನ ಪ್ಲಾನ್ಗಳು ಪದ್ಧತಿಗಳಲ್ಲ, ದೇವರ ಉದ್ದೇಶ ನೆರವೇರೋದು. ನಾನು ಮಾತಾಡ್ತಾ ಇರುವಂತ ವಿಷಯ ದೈವಿಕವಾದ ದೇವರ ಉದ್ದೇಶ. ದೇವರು ಮೊದಲು ನೇಮಕ ಮಾಡಿದವ್ರನ್ನ ಕರೀತಾನೆ. ಕರೆದವ್ರನ್ನ ಏನು ಮಾಡ್ತಾನಂತೆ? ಯಾರನ್ನ ಕರೆದನೋ ಅವರನ್ನ ನೀತಿವಂತರು. ನೀತಿವಂತರನ್ನು ಆಗದೆ ಹೇಗೆ? ನೀತಿ ವಸ್ತ್ರವನ್ನು ಧರಿಸಿದನು. ನೀತಿ ವಸ್ತ್ರ ಹೆಂಗೆ ಧರಿಸಿದನು? ಹಳೆ ವಸ್ತ್ರ ತೆಗೆಸಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ ರಕ್ಷಣೆ ಎಂಬ ವಸ್ತ್ರ ನಿನ್ನ ಮೇಲೆ ಬಿದ್ದಾಗ ನೀನು ನೀತಿವಂತನಾದೆ. ಆಮೇಲೆ ನೀತಿವಂತನೆಂದು ನಿರ್ಣಯಿಸಿದನು. ಯಾರನ್ನ ನೀತಿವಂತನೆಂದು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಅಂದರೆ ಪರಲೋಕ ರಾಜ್ಯಕ್ಕೆ ಎಂಟ್ರಿ ಕೊಟ್ಬಿಟ್ನು ಅಂತ. ಕಮ್ ಆನ್ somebody. ಹಲ್ಲೆಲೂಯಾ. ನರಕದ ಕೂಪದಲ್ಲಿ ಬಿದ್ದಿರಬೇಕಾದ ನನ್ನನ್ನು ಶತ್ರುಪಾನು ಪದ್ಧತಿಗಳನ್ನು ಮಾಡಿದಾಗ ಅವನ ಪ್ಲಾನ್ ಪದ್ಧತಿಗಳನ್ನು ತಲೆ ಕೆಳಗಡೆ ಮಾಡಿ ದೇವರ ಉದ್ದೇಶ ನನ್ನ ಜೀವನದಲ್ಲಿ ನೆರವೇರಿಸಿ ಆ ಮಹಿಮಾ ಪದವಿಗೆ ಯೋಗ್ಯನಾಗತಕ್ಕಂತೆ ಆರಿಸಿಕೊಂಡ ನನ್ನ ದೇವರಿಗೆ ಕೋಟ್ಯಾನು ಕೋಟಿ ಸ್ತೋತ್ರ ಹೇಳೋದಿಕ್ಕೆ ಈ ನಾಲಿಗೆಗಳು ಸಾಲದ. 31ನೇ ವಾಕ್ಯ ಬಹಳ ಇಂಪಾರ್ಟೆಂಟ್. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಯಾವ ಸೈತಾನನಿಗೆ ಅಧಿಕಾರ ಇದೆ? ಯಾವ ದುರಾತ್ಮನಿಗೆ ಅಧಿಕಾರ ಇದೆ? ಕಮಾನ್. ಯಾವುದೇ ಪೂಜೆಗೆ, ಮಂತ್ರಕ್ಕೋ, ಹೋಮಕ್ಕೋ, ಶಾಪದ ಮಾತುಗೋ ನಿನಗೆ ವಿರುದ್ಧವಾಗಿ ಅಲ್ಲಲ್ಲಿಯ ಕುತಂತ್ರ ಯಾರು ಏನು ಮಾಡಿದ್ರು ಸೇರಿ, ಅಲ್ಲಲ್ಲಿಯ ದೇವರು ನಮ್ಮ ಕೂಡ ಇರುವುದಾದರೆ, ಇಮ್ಮಾನುವೇಲನು ನಮ್ಮ ಸಂಗಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ಇದು ಎಲ್ಲರಿಗಿರೋ ಆಲೋಚನೆ ಅಲ್ಲ. ಇದರ ಒಳಗಡೆ ಕೆಲವರಿಗೆ ಗೊತ್ತು, ನಾನು ಆಕಸ್ಮಿಕವಾಗಿ ಬಂದಿದ್ದಲ್ಲ, ಅಚಾತುರ್ಯವಾಗಿ ಬಂದಿದ್ದಲ್ಲ, ಅನಿಶ್ಚಿತತೆಯಿಂದ ಬಂದಿದ್ದಲ್ಲ. ನನ್ನ ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನನ್ನು ನೇಮಿಸಿದ್ದಾನೆ, ನನ್ನನ್ನು ಅವನು ನೀತಿವಂತನಾಗಿ ಮಾಡಿದ್ದಾನೆ, ಆ ಮಹಿಮಾ ಪದವಿಗಾಗಿ ನನ್ನನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಇದನ್ನ ದೇವ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊ. ಅದಕ್ಕೆ ಆರಂಭದಲ್ಲೇ ನಾನು ಹೇಳಿದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ. ಗೊತ್ತಿರೋರು ಮಾತ್ರ ಆಮೇಲೆ ಹೇಳ್ರಿ. ಇದು ಗೊತ್ತಿಲ್ದಿರೇ ಇರೋರು ಒಂದು ಗುಂಪಿದ್ದಾರೆ, ಇದು ಗೊತ್ತಿಲ್ದಿರೇ ಇರೋ ಒಂದು ಗುಂಪಿನವರಿದ್ದಾರೆ. ಅವರು ಲೌಕಿಕರು, ಲೋಕದ ಮನುಷ್ಯರು. ತಮ್ಮ ಜೀವನದಲ್ಲಿ ಸಂಭವಿಸುವ ಕಷ್ಟ ನಷ್ಟಗಳನ್ನು ಅವರು ಹೇಳ್ತಾರೆ, ಇದು ನಮ್ಮ ಹಣೆ ಬರಹ, ಇದು ನಮ್ಮ ದುರದೃಷ್ಟ ಎಂದು ಹೇಳಿ ದೇವರ ಕ್ರಿಯೆಗಳನ್ನು ಮರೆತು ತಮ್ಮ ಸ್ವಂತ ಬುದ್ಧಿಯಿಂದಲೂ ಸ್ವಂತ ಸಾಮರ್ಥ್ಯದಿಂದಲೂ ಅವರು ನಿರಾಶೆಗೆ ಒಳಗಾಗ್ತಾರೆ. ನಿರಾಶೆಗೆ ಒಳಗಾಗುವ ಪ್ರತಿಯೊಂದು ವ್ಯಕ್ತಿಯ ಜೀವಿತದ ಅಂತ್ಯ ಮರಣವಾಗಿರುತ್ತೆ.
ಇದರ ಹಿಂದುಗಡೆ ಕ್ರಿಯೆ ಮಾಡುವ ಸ್ಪಿರಿಟ್ಟು, ಅದನ್ನು ದ ಸ್ಪಿರಿಟ್ ಆಫ್ ಹೆವಿನೆಸ್ ಅಂತ ಕರಿತೀವಿ. ಭಾರದ ಆತ್ಮನೋ ಎಂದು. ಒಂದು ವ್ಯಕ್ತಿಯ ಹೃದಯದಲ್ಲಿ ಭಾರದ ಆತ್ಮ ಸ್ಪಿರಿಟ್ ಬಂದರೆ ಅವನು ತಿಂದರೂ ನಿರಾಶೆ, ಕುಡಿದ್ರೂ ನಿರಾಶೆ, ಅವನ ಜೀವನದಲ್ಲಿ ಎಲ್ಲದರಲ್ಲೂ ನಿರಾಶೆಯನ್ನು ತಂದು ತಂದು ಹಾಕಿ ಕಡೆಗೆ ಅವನ ಜೀವನವನ್ನೇ ಜಿಗುಪ್ಸೆಗೆ ಒಳಪಡಿಸ್ತಾನೆ. ಅನಂತರ ಅವನು ಹೇಳ್ತಾನೆ, ನಾನು ಇನ್ನು ಬದುಕಿದ್ದು ಯಾರಿಗೆ ಪ್ರಯೋಜನ? ಸಾಯಬೇಕು ಸಾಯಬೇಕು ಸಾಯಬೇಕು. ಇವತ್ತು ಯೇಸುವಿನ ನಾಮದಲ್ಲಿ ಅಂಥ ಸೂಸೈಡ್ ಟೆಂಡೆನ್ಸಿ ಉಳ್ಳವರು, ನಾನು ಯಾರಿಗೂ ಬೇಡ, ನಿರಾಶೆ ಆಗಿದ್ದೀನಿ, ನಾನು ಸತ್ತೋಗ್ಬೇಕು ಅಂತ ಯಾರಾದರೂ ನನ್ನನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವವರು, ಇದರ ಒಳಗಡೆ ಇರುವವರ ಒಳಗಡೆ ಎಲ್ಲಾದರೂ ಅಂಥ ಚಿಂತೆಯನ್ನು ತಂದಾಕಿರೋ ದುರಾತ್ಮನ ಇರೋದಾದರೆ ಇವತ್ತು ಸಭೆಯಾಗಿ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ಮರಣ ದೂತನೇ ಬಿಟ್ಟು ತೊಲಗ ವ್ಯಕ್ತಿಯನ್ನ. ಎವ್ರಿ ಟೈಮ್ ದ ಸ್ಪಿರಿಟ್ ಆಫ್ ಹೆವಿನೆಸ್ ವಿಲ್ ಬ್ರಿಂಗ್ ಯು ನಿನ್ನನ್ನು ನಿರಾಶೆ ಪಡಿಸು, ಡಿಪ್ರೆಷನ್ಗೆ ತಳ್ಳುತ್ತೆ. ವೆನ್ ಯು ಗೆಟ್ ಇನ್ ಟು ದಿ ಡಿಪ್ರೆಷನ್, ಆಟೋಮೆಟಿಕ್ಲಿ ದ ಸ್ಪಿರಿಟ್ ಆಫ್ ಸೂಸೈಡ್ ವಿಲ್ ಆಕ್ಟಿವೇಟ್. ಅದು ಕಾರ್ಯಪಾಲನೆ ಮಾಡ್ಲಿಕ್ಕೆ ಆರಂಭ ಆಗ್ಬಿಡುತ್ತೆ. ಸೂಸೈಡ್ ಟೆಂಡೆನ್ಸಿ ಐ ಕ್ಯಾನ್ಸಲ್ ಇಟ್ ಇನ್ ಜೀಸಸ್ ನೇಮ್. ಯೇಸುವಿನ ರಕ್ತದಿಂದ ಜನರನ್ನ ಮುದ್ರೆ ಇಟ್ಟಿದ್ದೇನೆ. ಈ ಶಬ್ದವನ್ನು ಕೇಳುವ ಪ್ರತಿಯೊಂದು ವ್ಯಕ್ತಿಗಳ ಕುಟುಂಬಗಳು ಯೇಸುವಿನ ರಕ್ತದಿಂದ ನಾನು ಕವರ್ ಮಾಡ್ತೇನೆ. ನೀನು ಸಾಯ್ಬೇಕಾದ ವ್ಯಕ್ತಿ ಅಲ್ಲ, ಮರಣ ಅಲ್ಲ ನಿನಗೆ ಬೇಕಾಗಿರೋದು, ನಿನಗೆ ನಿತ್ಯ ಜೀವ. ನಿನಗಾಗಿ ದೇವರು ಸಮೃದ್ಧಿಯ ಜೀವನವನ್ನು ಇಟ್ಟಿದ್ದಾನೆ. ಲೌಕಿಕನಿಗೂ ಆತ್ಮಿಕನಿಗೆ ಇರುವಂಥ ವ್ಯತ್ಯಾಸ. ಲೌಕಿಕನ ಕಡೆಯದಾಗಿ ಸಾಯ್ಬೇಕಂತ ಹೇಳಿ ತನ್ನ ಜೀವಿತವನ್ನು ಆತ್ಮಹತ್ಯೆ ಎಂಬ ಹೀನ ಕೃತ್ಯಗಳಿಗೆ ತನ್ನನ್ನೇ ತಾನು ಬಲಿ ಕೊಡ್ತಾನೆ. ಆದರೆ ಒಬ್ಬ ದೇವರ ಮಗನು ಜೀವಿತದಲ್ಲಿ ಉಂಟಾಗುವ ಕಷ್ಟಗಳು, ಪ್ರತಿಕೂಲಗಳು ಬಂದಾಗ ಒಂದರಿಂದ ಮತ್ತೊಂದು, ನನ್ನ ದೇವರ ಮಕ್ಕಳಿಗೆ ಕಷ್ಟ ಬರಲ್ಲ ಅಂತ ಹೇಳಲ್ಲ. ಕಾರಣ ಯೇಸು ಸ್ವಾಮಿ ಹೇಳಿದ್ರು, ಲೋಕದಲ್ಲಿ ನಿಮಗೆ ಕಷ್ಟ ಇದೆ, ಆದ್ರೂ ಧೈರ್ಯವಾಗಿರ್ರಿ, ಲೋಕವನ್ನ ಜಯಿಸಿದವನು ನಾನು ಸಂಗಡ ಇದ್ದೇನೆ.